ಗಾಡಿ ಓಡಿಸ್ತೀರಪ್ಪ, ಕೂಲಿ ಎಷ್ಟು ಬರುತ್ತಪ್ಪ ನಿಮ್ಗೆ? ದಿನಕ್ಕೆ ಒಂದು 6,700 ರೂಪಾಯಿ ಕೂಲಿ ಬರುತ್ತಾ? ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಅಂದ್ರೆ ಹಿಡಿದ್ರೆ 8,000 10,000 ರೂಪಾಯಿ ಫೈನ್ ಕಟ್ಬೇಕು ನೀವು. 10 ದಿವಸ ಸಂಬಳ ಹೋಯ್ತು ನಿಮ್ದು. ಯಾಕೆ ಬೇಕವೆಲ್ಲ? ಫೈನ್ ಕಟ್ಬೇಕಾಗತ್ತೆ ಅಂದ್ಬಿಟ್ಟು ಮಾಡ್ಬೇಡ್ರಿ. ಜೀವ ಉಳಿಸ್ಕೊಳಕೋಸ್ಕರ ದಯವಿಟ್ಟು ಇರಿ ಎಲ್ಲರೂ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಪ್ಪ, ಆರ್ಡರ್ ಅಲ್ಲ ಇದು, ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ನಿಮ್ ಸಂಸಾರಕ್ಕೋಸ್ಕರ ಹೆಲ್ಮೆಟ್ ಹಾಕೊಂಡು ಓಡಿಸ್ರಿ. ಗಾಡಿ ಇನ್ಶೂರೆನ್ಸು, ಲೈಸೆನ್ಸು ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ. ನೀವು ಎಮಿಷನ್ ಟೆಸ್ಟ್ ಇರಲ್ಲ ಗಾಡಿಗೆ, ಆಯ್ತು ಬೇಡಪ್ಪ ಎಮಿಷನ್ ಟೆಸ್ಟ್ ಬೇಡ ಬಿಟ್ಟು ಕಳಿಸ್ತೀವಿ. ಬಟ್ ಹೆಲ್ಮೆಟ್ ಮ್ಯಾಂಡೇಟರಿನ ಟ್ರೆಂಡಿಂಗ್ ಅನ್ನೋಂಥ ಅಫೆನ್ಸ್ ಅದು. ನೋಡಿ ಎಲ್ಲ ಅತ್ಯಂತ ನಿಂತಿದ್ದೀರಿ ಇಲ್ಲಿ. ಅವ್ರ ಹೊರಗಡೆ ಮಲ್ಕೊಂಡ ಅವ್ನು ಓದವನು ಅವನೇ ನೆಕ್ಸ್ಟ್ ಯಾವ ಚಿಂತನೂ ಇರಲ್ಲ ಅವನಿಗೆ. ಹೆಂಡತಿ ಹೆಂಗ್ ಸಂಸಾರ ಮಾಡ್ಬೇಕು, ನಾಳೆ ಮಗು ಹುಟ್ಟುತ್ತ ಅವನಿಗೆ, ಆ ಮಗು ಜೀವನ ಮಾಡ್ಬೇಕು. ಇದನ್ನೆಲ್ಲ ಯೋಚನೆ ಮಾಡ್ರಪ್ಪ. ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. ಈಗ ನಾನು ಸಬ್ ಇನ್ಸ್ಪೆಕ್ಟರ್, ನಾನು ಹಂಗೆ ಓಡಾಡ್ಬೋದಲ್ವಾ ಹೆಲ್ಮೆಟ್ ಇಲ್ಲದೆ? ನಾನು ಯಾಕೆ ಓಡಾಡ್ತೀನಿ? ನನ್ನ ಜೀವದ ಮೇಲೆ ನನಗೆ ಆಸೆ ಇದೆ, ನನ್ನ ಸಂಸಾರ, ನನ್ನ ಅಪ್ಪ ಅಮ್ಮ ಅಂತ ನನಗೆ ಒಂದು ಕಾಳಜಿ ಇದೆ. ಹಂಗಾಗಿ ನಾನು ಹಾಕೊಂತೀನಲ್ವಾ? ನೀವು ಅಷ್ಟೇ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ. ಇಷ್ಟೆಲ್ಲ ಗಾಡಿ ನಿಂತವೆ, ಒಬ್ಬಂದಂತೂ ಹೆಲ್ಮೆಟ್ ಕಾಣ್ತಾ ಇಲ್ಲ. ನಿಮ್ಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ರಪ್ಪ. ಗಾಡಿ ಇನ್ಸೂರೆನ್ಸ್ಗಳು ಇಲ್ಲ ಅಂತಂದ್ರೆ ಇವತ್ತೇ ಹೋಗಿ ಇನ್ಸೂರೆನ್ಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಾವು ಗಾಡಿ ಓಡಿಸ್ಬೇಕಾದ್ರೆ ಅವಾಗಡ ಸಂಭವಿಸಿ ನಾವೇನೋ ಸತ್ರೆ ನಮ್ಮ ಫ್ಯಾಮಿಲಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ ಸರ್ಕಾರದವರು, ಇನ್ಸೂರೆನ್ಸ್ ಕಂಪ್ನಿಯವರು. ಅದಕ್ಕೋಸ್ಕರ ಅಷ್ಟೇ ನಾವು ಯಾವಾಗ ರೋಡಲ್ಲಿ ಕೆಲಸ ಮಾಡೋದು. ಇನ್ಸೂರೆನ್ಸ್ ಇದೆಯಾ, ಹೆಲ್ಮೆಟ್ ಹಾಕಿದಿರಲ್ಲ ಅಂತ ನಾವು ಯಾಕೆ ಚೆಕ್ ಮಾಡ್ತೀವಿ? ಇದಕ್ಕೆ ಬೇರೆ ಯಾವ ಉದ್ದೇಶ ಇರಲ್ಲ ಪೊಲೀಸರ ಹತ್ರ. ಅರ್ಥ ಆಯ್ತಾ? ಹೇಳಿದೀವಿ, ನಿನ್ನ ಉಳಿತಿದ್ದು ನಿಮಗೆ ಬಿಟ್ಟಿದ್ದು. ಯಾಗುತ್ತೆ ಒಂದು 10 ನಿಮಿಷ ಅಳ್ತೀವಿ, ಎಲ್ಲರೂ ಹೋಗ್ತೀವಿ, ಎಲ್ಲ ಮರ್ತ್ಬಿಡ್ತೀರಿ. ನಿಮ್ಮ ಫ್ಯಾಮಿಲಿ ಮೇಲೆ ನಿಮಗೆ ಕನ್ಸರ್ನ್ ಇತ್ತು ಅಂದ್ರೆ ರೂಲ್ಸ್ ಫಾಲೋ ಮಾಡ್ರಿ. ಆಯ್ತು, ಥ್ಯಾಂಕ್ಸ್ ಅಪ್ಪ. 2 ಮಾತು ಕೇಳಿಸ್ಕೊಂಡಿದ್ದೆ. ನೀವು ಇದು ನೋಡ್ಕೊಳ್ಳಿ.